ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಪ್ರತಿಯೊಬ್ಬ ಭಾರತೀಯರಿಗೂ ಇಷ್ಟವಾಗುವ ವಿಷಯದ ಬಗ್ಗೆ ಮಾತನಾಡ್ತಿದ್ದೇವೆ. ಅದೇ ಚಿನ್ನ. ಸಾಮಾನ್ಯವಾಗಿ ಯುದ್ಧ ಶುರುವಾದ್ರೆ ಚಿನ್ನದ ಬೆಲೆ ಗಗನಕ್ಕೇರಬೇಕು ಅಲ್ವಾ? ಆದ್ರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ವಿಚಿತ್ರ ನಡೀತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ವಾತಾವರಣ ಇದ್ರೂ ಕಳೆದ 21 ದಿನಗಳಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 32,000 ರೂಪಾಯಿಗಳಷ್ಟು ಕುಸಿದಿದೆ. ಹೌದು, ನೀವು ಕೇಳ್ತಿರೋದು ನಿಜ. ಫೆಬ್ರವರಿ ಕೊನೆಯಲ್ಲಿ 1,60,000ದಷ್ಟಿದ್ದ ಚಿನ್ನ ಈಗ 1,37,000ಕ್ಕೆ ಬಂದು ನಿಂತಿದೆ. ಯಾಕೆ ಹೀಗಾಗ್ತಿದೆ? ಮುಂದಿನ ದಿನಗಳಲ್ಲಿ ಬೆಲೆ ಇನ್ನೂ ಇಳಿಯುತ್ತಾ ಅಥವಾ ಮತ್ತೆ ಏರಿಕೆಯಾಗುತ್ತಾ? ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಮಾಹಿತಿ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಚಿನ್ನವನ್ನ ಯಾವಾಗ್ಲೂ ಸೇಫ್ ಹೆವನ್ ಅನ್ನಲಾಗ್ತದೆ. ಅಂದ್ರೆ ಸಂಕಷ್ಟದ ಸಮಯದಲ್ಲಿ ಬೆಲೆ ಹೆಚ್ಚಾಗುವ ಆಸ್ತಿ ಇದು. 1990ರ ಗಲ್ಫ್ ಯುದ್ಧದ ಸಮಯದಲ್ಲಿ ಚಿನ್ನದ ಬೆಲೆ ಒಂದೇ ತಿಂಗಳಲ್ಲಿ 20% ಏರಿತ್ತು. 2022ರ ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲೂ ಬೆಲೆ ಏರಿಕೆಯಾಗಿತ್ತು. ಆದರೆ ಈಗಿನ ಇರಾನ್ ಯುದ್ಧದ ಸಮಯದಲ್ಲಿ ಚಿತ್ರಣವೇ ಉಲ್ಟಾ ಆಗಿದೆ. ಮಾರ್ಚ್ 2ರಂದು 1,69,000 ರೂಪಾಯಿ ಇದ್ದ 10 ಗ್ರಾಂ ಚಿನ್ನ ಮಾರ್ಚ್ 23ರ ಹೊತ್ತಿಗೆ ಅಂದ್ರೆ ಕೇವಲ 21 ದಿನಗಳಲ್ಲಿ 1,37,000ಕ್ಕೆ ಇಳಿದಿದೆ. ಇತಿಹಾಸದಲ್ಲಿ ಯುದ್ಧದ ಸಮಯದಲ್ಲಿ ಚಿನ್ನ ಈ ರೀತಿ ಕುಸಿದ ಉದಾಹರಣೆ ಇಲ್ಲ. ತಜ್ಞರ ಪ್ರಕಾರ ಈ ಕುಸಿತಕ್ಕೆ 4 ಮುಖ್ಯ ಕಾರಣಗಳಿವೆ. ಮೊದಲನೆಯದ್ದು ಬಲವಾದ ಅಮೆರಿಕನ್ ಡಾಲರ್. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನವನ್ನ ಡಾಲರ್ನಲ್ಲಿ ಖರೀದಿಸಲಾಗ್ತದೆ. ಡಾಲರ್ ಮೌಲ್ಯ ಹೆಚ್ಚಾದಾಗ ಹೂಡಿಕೆದಾರರು ಚಿನ್ನ ಬಿಟ್ಟು ಡಾಲರ್ ಮೇಲೆ ಹೂಡಿಕೆ ಮಾಡ್ತಾರೆ. ಇದರಿಂದ ಚಿನ್ನಕ್ಕೆ ಬೇಡಿಕೆ ಕಡಿಮೆಯಾಗಿ ಬೆಲೆ ಇಳಿತದೆ. ಎರಡನೆಯದ್ದು ಬಡ್ಡಿ ದರಗಳು. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನ ಸ್ಥಿರವಾಗಿಟ್ಟಿದೆ. ಬಡ್ಡಿ ದರ ಹೆಚ್ಚಾದಾಗ ಜನರು ಬಾಂಡ್ಗಳ ಕಡೆಗೆ ಮುಖ ಮಾಡ್ತಾರೆ, ಯಾಕಂದ್ರೆ ಚಿನ್ನ ಯಾವುದೇ ಬಡ್ಡಿ ನೀಡೋದಿಲ್ಲ. ಮೂರನೆಯದ್ದು ಪ್ರಾಫಿಟ್ ಬುಕಿಂಗ್. 2025ರಲ್ಲಿ ಚಿನ್ನದ ಬೆಲೆ 89% ಏರಿಕೆಯಾಗಿತ್ತು. ಅಷ್ಟು ದೊಡ್ಡ ಲಾಭ ಬಂದಾಗ ದೊಡ್ಡ ಹೂಡಿಕೆದಾರರು ತಮ್ಮಲ್ಲಿದ್ದ ಚಿನ್ನವನ್ನ ಮಾರಿ ಲಾಭ ಮಾಡಿಕೊಳ್ಳಲು ಶುರು ಮಾಡಿದ್ರು. ಮಾರುಕಟ್ಟೆಗೆ ಹೆಚ್ಚು ಚಿನ್ನ ಬಂದಾಗ ಬೆಲೆ ಸಹಜವಾಗಿ ಇಳಿತು. 4ನೇ ಕಾರಣ ಬೇಡಿಕೆ ಕುಸಿತ. ಬೆಲೆ 1.5 ಲಕ್ಷ ದಾಟಿದಾಗ ಸಾಮಾನ್ಯ ಜನರು ಚಿನ್ನ ಖರೀದಿಸೋದನ್ನ ನಿಲ್ಲಿಸಿದ್ರು. ಮುಂಬೈನಂತಹ ದೊಡ್ಡ ಮಾರುಕಟ್ಟೆಗಳಲ್ಲಿ ಆಭರಣ ವ್ಯಾಪಾರ 75% ಕುಸಿದಿದೆ. ಸ್ಟಾಕ್ ಜಾಸ್ತಿ ಇರೋದ್ರಿಂದ ಹೊಸ ಖರೀದಿಗೆ ಯಾರು ಮುಂದಾಗ್ತಿಲ್ಲ. ಹೌದು, ಈಗ ಎಲ್ಲರ ಪ್ರಶ್ನೆ ಇಷ್ಟೇ: ಬೆಲೆ ಇನ್ನೂ ಇಳಿಯುತ್ತಾ ಅಥವಾ ಮತ್ತೆ ಲಕ್ಷ ದಾಟುತ್ತಾ ಅಂತ. ಕೆಲವು ತಜ್ಞರ ಪ್ರಕಾರ ಚಿನ್ನದ ಬೆಲೆ 90,000ದಿಂದ 1,00,000ದ ಆಸುಪಾಸಿಗೆ ಇಳಿಬಹುದು ಅಂತಿದ್ದಾರೆ. ಆದರೆ JP ಮಾರ್ಗನ್ ನಂತಹ ಜಾಗತಿಕ ಸಂಸ್ಥೆಗಳು 2026ರ ಅಂತ್ಯದ ವೇಳೆಗೆ ಚಿನ್ನ ಮತ್ತೆ ಏರಿಕೆ ಕಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ದಾಖಲೆ ಬರೀಬಹುದು ಅಂತ ಅಂದಾಜಿಸಿವೆ. ಒಂದ್ ವೇಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಏರಿ ರೂಪಾಯಿ ಮೌಲ್ಯ ಕುಸಿದ್ರೆ ಭಾರತದಲ್ಲಿ ಚಿನ್ನದ ಬೆಲೆ 2 ಲಕ್ಷಕ್ಕೆ ಹೋದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಇದು ಹೂಡಿಕೆ ಮಾಡಲು ಸರಿಯಾದ ಸಮಯವೇ ಎಂಬುದನ್ನ ನಿಮ್ಮ ಆರ್ಥಿಕ ಸಲಹೆಗಾರರ ಬಳಿ ಕೇಳಿ ನಿರ್ಧರಿಸೋದು ಉತ್ತಮ. ಚಿನ್ನದ ಜೊತೆಗೆ ಬೆಳ್ಳಿಯೂ ಕೂಡ ಭಾರಿ ಏರಿಳಿತ ಕಾಣ್ತಿದೆ. 2025ರಲ್ಲಿ ಕೆಜಿಗೆ 4 ಲಕ್ಷ ಗಡಿ ದಾಟಿದ್ದ ಬೆಳ್ಳಿ ಈಗ 2,32,000ಕ್ಕೆ ಇಳಿದಿದೆ. ಆದರೆ ಕೈಗಾರಿಕಾ ವಲಯದಲ್ಲಿ ಬೆಳ್ಳಿಗೆ ಹೆಚ್ಚು ಬೇಡಿಕೆ ಇರೋದ್ರಿಂದ 2026ರ ಅಂತ್ಯಕ್ಕೆ ಬೆಳ್ಳಿ ಬೆಲೆ ಕೆಜಿಗೆ 3,80,000ದಿಂದ 4,60,000ವರೆಗೂ ಏರಿಕೆ ಆಗಬಹುದು ಅಂತ ಮೋತಿಲಾಲ್ ಓಸ್ವಾಲ್ ಸಂಸ್ಥೆ ಅಂದಾಜಿಸಿದೆ. ಸ್ನೇಹಿತರೆ, ಯುದ್ಧದ ಸಮಯದಲ್ಲಿ ಚಿನ್ನದ ಮಾರುಕಟ್ಟೆ ನಮಗೆ ಹೊಸ ಪಾಠಗಳನ್ನು ಕಲಿಸ್ತಿದೆ. ಹಳೆಯ ಟ್ರೆಂಡ್ ಇವತ್ತು ವರ್ಕೌಟ್ ಆಗ್ತಾ ಇಲ್ಲ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.